ಮಂಗಳಮುಖಿಯರನ್ನು ನೋಡಿದರೆ ಅವರನ್ನು ಕೀಳಾಗಿ ಕಾಣುವರೇ ಬಹಳ ಹೆಚ್ಚು. ಆದರೆ ಚಿತ್ರದುರ್ಗದ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಡಾಬಾ ನಡೆಸುವ ಮೂಲಕ ಮಂಗಳಮುಖಿಯರು ಸ್ವಾವಲಂಬಿಯ ಬದುಕನ್ನು ಕಟ್ಟಿಕೊಳ್ತಿದ್ದಾರೆ. ಕುಮಾರಮ್ಮ ಅನ್ನೋ ಮಂಗಳಮುಖಿ ನಡೆಸ್ತಿರೋ ಈ ಡಾಬಾದಲ್ಲಿ ಅಡುಗೆ ಮಾಡೋದರಿಂದ ಬಡಿಸೋವರೆಗೂ ಮಂಗಳಮುಖಿಯರದ್ದೇ ಕಾರ್ಬಾರು. ಈ ಡಾಬಾದಲ್ಲಿ ದಿನ ನೂರಾರು ಜನ ಊಟ ಮಾಡಿ ಹೋಗ್ತಾರೆ. ಪ್ರತಿದಿನ 1,000ದಿಂದ 3,000ದವರೆಗೆ ವ್ಯಾಪಾರ ನಡೆಸೋ ಕುಮಾರಮ್ಮ ಮಂಗಳಮುಖಿಯರು ಅಂದರೆ ಕೀಳಾಗಿ ಕಾಣೋರ ನಡುವೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ಮೂಲಕ ನಿಂದಕರಿಗೆ ದಿಟ್ಟ ಉತ್ತರ ನೀಡಿದ್ದಾರೆ. ಎಲ್ಲ ಹೋಟ್ಲು ಬಾಡಿಗೆ ಕೊಡಬೇಕು, ಅಡ್ವಾನ್ಸ್ ಕೊಡಬೇಕು, ಇಷ್ಟೊಂದೆಲ್ಲ ನಾವು ಮಾಡ್ತೀವಿ. ನಮಗಂತೇಳಿ ಗೌರ್ಮೆಂಟ್ ಏನು ನಮಗೆ ಆಧಾರ ಕೊಟ್ಟಿಲ್ಲ. ನಮಗೆ ಎಲ್ಲೇನೋ ಒಂದು ಇರೋಕ್ಕೊಂದು ಮನೆ ಬೇಕಂದ್ರೆ ಮನೆಯೂ ಕೊಡ್ತಾಯಿಲ್ಲ. MLAಗೆ ಹೋದರೆ ಕೊಡ್ತೀವಿ ಈಗ ಕೊಡ್ತೀವಿ ಅಂಥೇಳಿ ಈಗ 4 ವರ್ಷ ಆಯ್ತು ನಾವೆಲ್ಲ ಬರೆದಾಕಿ ನಮ್ಗೆ ಆ ಮನೆಗಳೇ ಇಲ್ಲ. ಈ ನಮ್ಮ ಕರ್ನಾಟಕದಲ್ಲಿ ನಮಗೇನೇನು ಕೊಟ್ಟಿಲ್ಲ, ಯಾವುದೂ ಮಾಡ್ತಾಯಿಲ್ಲ. ನಾವು ಈ ಥರ ಜೀವನ ಮಾಡಿದ್ರೂ ಬಂದು ಟೈಮ್ ಮೇಲೆ ಕಷ್ಟ ಕೊಡ್ತಾರೆ ನಮಗೆ. ಈ ಥರ ನಮ್ಮ ಜೀವನ ಹಿಂಗಿದೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ ಚಿತ್ರದುರ್ಗದಿಂದ ಕುಮಾರಸ್ವಾಮಿ ಅವರೇ. ಇವರ ಸ್ವಾವಲಂಬಿ ಬದುಕು ನಿಜವಾಗ್ಲೂ ಮೆಚ್ಚುವಂಥದ್ದೇ. ಇವ್ರಿಗೆ ಏನು ತೊಂದರೆ ಆಗ್ತಾ ಇದೆ? ಯಾವಾಗಲಿಂದ ಈ ಡಾಬಾ ನಡೆಸ್ತಿದ್ದಾರೆ ಇವರು? ಅಮಿತ್, ಈಗಾಗಲೇ ಸುಮಾರು ಒಂದು 6 ತಿಂಗಳು 1 ವರ್ಷದಿಂದ ಈ ಡಾಬಾವನ್ನು ನಡೆಸ್ತಾ ಇದ್ದಾರೆ. ಇದನ್ನ ಬಾಡಿಗೆ ಪಡ್ಕೊಂಡಿದ್ದಾರೆ. ಅವರ ಒಂದು ಮಾಲೀಕರ ಹತ್ರ ಬಾಡಿಗೆ ಪಡ್ಕೊಂಡು ಬಾಡಿಗೆ ನೀವು ಕೊಟ್ಕೊಂಡು ಇವ್ರು ತನ್ನ ಜೀವನವನ್ನು ನಡೆಸ್ತಾ ಇದ್ದಾರೆ. ಇತರರಿಗೂ ಕೂಡ ಇವರು ಇಲ್ಲಿ ಒಂದು ಬದುಕನ್ನ ಕಟ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಕುಮಾರಿ ಅಮ್ಮ ಅವರು ಒಂದು ದಿನ ಪ್ರತಿದಿನ ಅಲ್ಲಿ ಸಾಕಷ್ಟು ಪ್ರಯಾಣಿಕರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅಂತವರೆಲ್ಲ ಕೂಡ ಅಲ್ಲಿ ಊಟವನ್ನ ಮಾಡೋಗ್ತಾರೆ. ಯಾವುದೇ ಒಂದು ಭೇದ ಭಾವ ಇಲ್ಲದೆ ಅವ್ರ ಹತ್ರ ಸದಾ ಹಸನ್ಮುಖಿಯಾಗಿ ನಡ್ಕೊಳ್ಳುವಂತ ಕುಮಾರಮ್ಮ ಅವರು ಅವರಿಗೆ ಅವರ ಒಂದು ಸೇವೆಯನ್ನೇ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಏನು ಮಂಗಳಮುಖಿ ಅಂತನ್ನೋರು ಮಂಗಳಮುಖಿ ಅವ್ರನ್ನ ನೋಡಿದ್ರೆ ಕೀಳಾಗಿ ಕಾಣುವಂತ ಜನರಿಗೆ ಇವತ್ತು ದಿಟ್ಟ ಉತ್ತರವನ್ನ ಕೊಡ್ತಾ ಇವತ್ತು ಅವರು ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅಮಿತ್, ಅಲ್ಲ, ಈ ದಾವಣಗೆರೆಯಲ್ಲಿ ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಇವರು ಮಂಗಳಮುಖಿಯರು? ಅಮಿತ್, ಸುಮಾರು ಒಂದು 10ರಿಂದ 15 ಜನ ಈ ಒಂದು ಡಾಬಾದಲ್ಲಿ ಕೆಲಸ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಭಾನುವಾರ ಅದಕ್ಕಿಂತ ಹೆಚ್ಚು ಜನರು ಮಂಗಳಮುಖಿಯವರು ಬಂದು ಇಲ್ಲಿ ಸೇರ್ತಾರೆ. ಮತ್ತೆ ತಮ್ಮ ಕಷ್ಟ ಸುಖಗಳನ್ನು ಕೂಡ ಹೇಳ್ಕೊಳ್ತಾರೆ, ಅಲ್ಲಿ ಹಂಚ್ಕೊಳ್ತಾರೆ. ಅವರವರ ಏನು ಬದುಕನ್ನ ನಡೆಸುವಂತ ರೀತಿಯ ಬಗ್ಗೆ ಕೂಡ ಅಲ್ಲಿ ಮಾತನಾಡ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ ಅವರು ಒಗ್ಗಟ್ಟನ್ನ ಎಲ್ಲರ ಜೊತೆ ಹಂಚ್ಕೊಂಡು ಒಗ್ಗಟ್ಟನ್ನ ಪ್ರದರ್ಶಿಸ್ತಾರೆ ಅಂತಾನೆ ಹೇಳ್ಬೋದು. ಅಮಿತ್, ಓಕೆ, ಥ್ಯಾಂಕ್ ಯು ಕುಮಾರಸ್ವಾಮಿ. ಬಹುಶಃ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈಗಾಗಲೇ ಮಂಗಳಮುಖಿಯರು ಭಾಳಷ್ಟು ಜನಕ್ಕೆ ಇದು ಮಾದರಿಯಾಗೋ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಡಾಬಾವೊಂದನ್ನು ಕಟ್ಕೊಂಡು ಎಲ್ಲರೂ ಮಂಗಳಮುಖಿಯರೇ. ಅಲ್ಲಿಯ ಪ್ರತಿಯೊಬ್ಬರು ಮಾಲೀಕರಿಂದ ಹಿಡಿದು ಕೆಲಸ ಮಾಡಿ ಬಡಿಸೋರು ಕೂಡ ಮಂಗಳಮುಖಿಯರೇ. ತಮ್ಮ ಬದುಕನ್ನು ಕಟ್ಟಿಕೊಂಡು ತಾವು ಸ್ವಾವಲಂಬಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಬಹುತೇಕ ಅವ್ರನ್ನ ನಿಂದಿಸೋರೇ ಇರಬೇಕಾದ್ರೆ ಇಲ್ಲಿ ತಮ್ಮ ಕೆಲಸವನ್ನು ತಾವೇ ಮಾಡೋದ್ರ ಮೂಲಕ ಸ್ವಾವಲಂಬಿ ಬದುಕನ್ನು ಸಾಗಿಸಿ ಉಳಿದವರು ಕೂಡ ಮಾದರಿಯಾಗಿದ್ದಾರೆ.